2100 ವರ್ಷಗಳ ಹಿಂದೆ ಕೂಡ ಕನ್ನಡ ಇತ್ತು ಎನ್ನುವುದನ್ನು ಕಂಡು ಹಿಡಿದವರು ಗೋವಿಂದಪ್ಪಯ್ಯವರು. ಗೋವಿಂದಪ್ಪಯ್ಯವ್ರನ್ನ ಯಾಕೆ ಮರೆಯುವುದಕ್ಕೆ ಸಾಧ್ಯ? ಕನ್ನಡದ ಮೊದಲ ರಾಷ್ಟ್ರಕವಿಯವರು. ಹಿಂದೆ ಮದ್ರಾಸ್ ಸರ್ಕಾರ ಇದ್ದಾಗ ಅವರಿಗೆ ಮೊದಲ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಅವರು ಕವಿಯಾಗಿ, ನಾಟಕರ್ನಾಗಿ, ಸಂಶೋಧಕನಾಗಿ ಮಾಡಿರತಕ್ಕಂಥ ಹೆಸರು ಅಂತಿಂಥದ್ದಲ್ಲ. ನಮ್ಮ ಕನ್ನಡದ ಆ ಪ್ರಾಚೀನತ್ವವನ್ನು ಅವರು ಎಲ್ಲಿವರೆಗೆ ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, 2100 ವರ್ಷಗಳ ಹಿಂದೆ ಕೂಡ ಕನ್ನಡ ಇತ್ತು ಎನ್ನುವುದನ್ನು ಕಂಡು ಹಿಡಿದವರು ಗೋವಿಂದಪ್ಪಯ್ಯವರು. ಅದನ್ನು ಅವರು ಹೇಳಿದ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಇತರ ಅನ್ವೇಷಣೆಗಳು ಬೇಕಾದಷ್ಟು ಮಟ್ಟಿಗೆ ಆಗಿದೆ. ಆದರೆ ಮೂಲ ಹುಡುಕಿ ಕೊಟ್ಟವರು ಅವರೇ. ಅವರಿಗೆ ಸುಮಾರು 24 ಭಾಷೆಗಳನ್ನು ಅವರು ನಿರರ್ಗಳವಾಗಿ ಬರೀತಾ ಇದ್ರು, ಓದ್ತಾ ಇದ್ರು. 24 ಭಾಷೆಗಳು. ಅವರ ಸಂಗ್ರಹದ ಒಳಗಡೆ ಸುಮಾರು 45 ಭಾಷೆಗಳ ಕೃತಿಗಳಿದ್ದವು. ಜಗತ್ತಿನ 45 ಭಾಷೆಗಳ ಕೃತಿಗಳನ್ನು ಅವರು ಸಂಗ್ರಹ ಮಾಡಿ ಇಟ್ಕೊಂಡಿದ್ರು. ಸುಮಾರು 5000 ಕೃತಿಗಳು.